ಹಳ್ಳಿಗಾಡಿನಲ್ಲಿ ಹುಟ್ಟಿದ ಸಾಮಾನ್ಯ ಯುವಕನೊಬ್ಬ ಬೆಂಗಳೂರಿನಂತಹ ಮಹಾನಗರದಲ್ಲಿ ಕಂಪನಿಯೊಂದನ್ನು ಸ್ಥಾಪಿಸಿ 13,000 ಜನರಿಗೆ ಉದ್ಯೋಗ ನೀಡಿರುವುದು ಪುಣ್ಯದ ಕೆಲಸ ಎಂದು ಸ್ಫಟಿಕಪುರಿ ಮಹಾಸಂಸ್ಥಾನದ ಶ್ರೀ ನಂಜಾವಧೂತ ಸ್ವಾಮೀಜಿ ತಿಳಿಸಿದರು. ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ಬಸರಾಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುದ್ದನಘಟ್ಟ ಮಹಾಲಿಂಗೇಗೌಡ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದ ರಾಘವೇಂದ್ರ ಮತ್ತು ಮಹಾಲಿಂಗೇಗೌಡ ಅವರು ಉದ್ಯಮಿಗಳಾಗಿ ಬೆಳವಣಿಗೆ ಸಾಧಿಸಿರುವುದು ಮಹತ್ವದ ವಿಚಾರ. ಅಲ್ಲದೆ ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ಮೂಲಕ ಅವರಿಗೆ ಜೀವನಾಧಾರ ಕಲ್ಪಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ತಾವು ದುಡಿದದ್ದನ್ನೆಲ್ಲ ಕುಟುಂಬಕ್ಕೆ ಸೀಮಿತವಾಗಿರಿಸದೆ ಸಮಾಜಮುಖಿ ಚಟುವಟಿಕೆಗಳಿಗೆ ಲಾಭಾಂಶದ ಒಂದಷ್ಟು ಭಾಗವನ್ನು ತೆಗೆದಿರಿಸುವುದು ಮಾದರಿ ಕಾರ್ಯವಾಗಿದೆ. ತಂದೆ ತಾಯಿ ಹೆಸರಿನಲ್ಲಿ ಚಾರಿಟಬಲ್ ಟ್ರಸ್ಟ್ ಸ್ಥಾಪಿಸಿ ತೆಂಗಿನ ಸಸಿಗಳ ವಿತರಣೆ, ಆರೋಗ್ಯ ಶಿಬಿರ, ಉದ್ಯೋಗ ಮೇಳ, ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಮೂಲಕ ಹಲವರಿಗೆ ನೆರವಾಗಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇವತ್ತು ಮಹಾಲಿಂಗೇಗೌಡರಿಗೆ 50 ವರ್ಷಗಳ ಜನ್ಮದಿನ ಸಂಭ್ರಮ. ಕಳೆದ ವಾರ ನಮ್ಮ ನಾಡು ಕಂಡಂತ ಅಪ್ರತಿಮ ಚಿಂತಕರು ಮತ್ತು ನ್ಯಾಯಮೂರ್ತಿಗಳಾದಂಥ ಗೋಪಾಲ್ ಗೌಡ್ರ 75 ವರ್ಷದ ಸಂಭ್ರಮದ ಆಚರಣೆಯನ್ನು ಇಡೀ ನಾಡು ಕಂಡು ತಂದ್ಕೊಂಡು ನಾನು ಹೇಳ್ತಾ ಇದ್ದೆ. ಅವತ್ತು ಇಡೀ ದಿವಸ ಗೋಪಾಲ್ ಗೌಡ್ರ ಸುದ್ದಿಗಳನ್ನೇ ಎಲ್ಲ ವಾಹಿನಿಗಳು ಕೂಡ ಬಿತ್ತರ ಮಾಡ್ತಾ ಇದ್ರು. ಗೋಪಾಲ್ ಗೌಡ್ರು ಅವರು ಯಾವುದೇ ನಾಡಿನಲ್ಲಿರಲಿ, ಯಾವುದೇ ನೆಲದಲ್ಲಿದ್ರೂ ಕೂಡ ಆ ನೆಲದ ಸಾಮಾನ್ಯ ಜನಗಳ ಬಗ್ಗೆ ಧ್ವನಿ ಎತ್ತಿ ಅವರ ಹಕ್ಕುಗಳನ್ನು ಎತ್ತಿ ಹಿಡಿದ್ರಿಂದ ಇವತ್ತು ನಾವು ಅವರನ್ನ ಇಷ್ಟೊಂದೆಲ್ಲ ಪ್ರೀತಿ ಮಾಡ್ತೀವಿ ಮತ್ತು ಗೌರವದಿಂದ ಕಾಣ್ತೇವೆ. ಹಾಗೆ ಮಹಾಲಿಂಗೇಗೌಡರು ಕೂಡ ಒಂದು ಸಾಮಾನ್ಯ ಕುಟುಂಬದಿಂದ ಹುಟ್ಟಿ ಬೆಂಗಳೂರಂತ ಮಹಾನಗರಕ್ಕೆ ಹೋಗಿ ಆತ MA ಗ್ರಾಜ್ಯುಯೇಟ್. ಏನ್ ಕೆಲಸ ಮಾಡ್ತಿದ್ರು, ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ನಾನು ಒಂದು 4 ಜನ ಕೆಲಸ ಕೊಡಬೇಕಲ್ಲ ಹಾಗೆ ಅಂತ ಯೋಚನೆ ಮಾಡಿ ಒಂದು ಕಂಪನಿ ಹುಟ್ಟಾಕಿ ಇವತ್ತು 13,000 ಜನಗಳಿಗೆ ಕೆಲಸ ಕೊಡುವಂತ ಬಹಳ ದೊಡ್ಡ ಕಾರ್ಯವನ್ನ ಮಹಾಲಿಂಗೇಗೌಡರು ಮತ್ತು ಅವರ ಸಹೋದರರಾದಂಥ ರಾಘವೇಂದ್ರ ಅವರು ಮಾಡಿದ್ದಾರೆ ಹಾಗೆ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ. ನೇರವಾಗಿ 13,000 ಜನ ಅವರ ಕಂಪನಿಯಲ್ಲಿ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಇಂಡೈರೆಕ್ಟ್ ಆಗಿ ಇನ್ನೊಂದು 7-8 ಸಾವಿರ ಜನ ಅವರ ಕಂಪನಿಯಿಂದ ಉದ್ಯೋಗ ಪಡೆದಿದ್ದಾರೆ ಹಾಗೆ ಅಂತ ಕೇಳಿ ಬಹಳ ಸಂತೋಷ. ಒಬ್ಬ ಯುವಕ ನಿರುದ್ಯೋಗಿಯಾಗಿ ಬೆಂಗಳೂರಂತ ಮಹಾನಗರಕ್ಕೆ ಹೋಗಿ ಇಂಥ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟೋದು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಅಲ್ಲ. ಬಹಳ ಸಂತೋಷ. ಇವತ್ತು ಅವರ ಹುಟ್ಟಿದ ದಿವಸದ ನೆನಪಿಗಾಗಿ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶ ವಿ. ಗೋಪಾಲಗೌಡ ಮಾತನಾಡಿ, ಹಣ ಸಂಪಾದಿಸುವುದಷ್ಟೇ ಮುಖ್ಯವಲ್ಲ, ಅದನ್ನು ಸಮಾಜ ಸೇವೆಗೆ ಬಳಸುವ ಮೂಲಕ ಅಶಕ್ತರಿಗೆ ನೆರವಾಗಬೇಕು. ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥದಿಂದ ಸೇವೆ ಸಲ್ಲಿಸಿದಾಗ ಸಮಾಜ ಅವರನ್ನು ಗೌರವಿಸುತ್ತದೆ, ಜೊತೆಗೆ ಉನ್ನತ ಸ್ಥಾನಮಾನಗಳನ್ನು ದೊರಕಿಸಿಕೊಡುತ್ತದೆ ಎಂದು ಹೇಳಿದರು. ಮಹಾಲಿಂಗೇಗೌಡ ಅವರು ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿದ್ದಾರೆ. ಅವರು ಅನುಭವಿಸಿದ ಕಷ್ಟಗಳಿಗೆ ಒಳ್ಳೆಯ ಪ್ರತಿಫಲ ದೊರಕಿದೆ. 13,000 ಮಂದಿಗೆ ಉದ್ಯೋಗ ದೊರಕಿಸುವುದು ಸುಲಭದ ಕೆಲಸವಲ್ಲ. ನಿರುದ್ಯೋಗ ಸಮಸ್ಯೆಗೆ ತಮ್ಮ ಕೈಲಾದಷ್ಟು ಪರಿಹಾರವನ್ನು ದೊರಕಿಸುವ ಕೆಲಸ ಮಾಡುತ್ತಾ ಸಮಾಜಮುಖಿ ಚಟುವಟಿಕೆಗಳನ್ನು ನಡೆಸುತ್ತಿರುವ ಅವರ ಸಾಮಾಜಿಕ ಕಾಳಜಿಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಮಹಾಲಿಂಗೇಗೌಡ ಮುದ್ದನಗೌಡರವರ ಜನ್ಮದಿನವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡಬೇಕು. ಕಾರಣ ಅದು ಇಷ್ಟೇ. ಒಂದು ಕುಗ್ರಾಮದಿಂದ ಅವರ ತಂದೆ ತಾಯಿಯರು ನೋಡಿ ಕೂತಿದ್ದಾರೆ. ಅವರ ಸುಪುತ್ರ ಮಹಾಲಿಂಗೇಗೌಡ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕುಗ್ರಾಮದಲ್ಲಿ ಹಳ್ಳಿಯಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಮತ್ತು ಇಡೀ ಪ್ರಪಂಚಕ್ಕೆ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಬೆಂಗಳೂರು ನಗರದಲ್ಲಿ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಪ್ಯೂಟರ್ ಇಂಡಿಯಾ ಬೆಂಗಳೂರು ನಗರ ಅಂತ ಹೆಸರು ಪಡೆದಿರ್ತಕ್ಕಂಥ ಬೆಂಗಳೂರು ನಗರಕ್ಕೆ ಬಂದು ಒಬ್ಬ ನೌಕರನಾಗಿ ಇವತ್ತು ಹಿಮಾಲಯ ಪರ್ವತದ ಎತ್ತರಕ್ಕೆ ಬೆಳೆದಿರ್ತಕ್ಕಂಥವರು ಮಹಾಲಿಂಗೇಗೌಡರು. ಇದನ್ನು ಗುರುತಿಸಬೇಕಾಗಿದೆ. ಅವರನ್ನ ಈ ಸನ್ಮಾನ, ಈ ಜನ್ಮ ದಿನೋತ್ಸವದಿಂದ ಸಮಾಜದ ವಿಭಾಗದ ಬೇರೆ ಬೇರೆ ಜನರು, ಯುವಕರು, ಕಾರ್ಮಿಕರು, ರೈತರು, ಹೆಣ್ಣು ಮಕ್ಕಳು, ಉಪಾಧ್ಯಾಯರು, ಸಮಾಜದ ಬೇರೆ ಬೇರೆ ಜನಾಂಗದವರು ಅವರಿಗೆ ವೇದಿಕೆ ಮೇಲೆ ಸನ್ಮಾನ ಮಾಡ್ತಾ ಇದ್ದು ನೋಡಿದ್ರೆ ಅವರು ಸ್ವಾರ್ಥಿ ಅಲ್ಲ, ಈ ವಿಭಾಗದ ಮತ್ತು ರಾಜ್ಯದ ಜನರಿಗೆ ಬೆಂಬಲವಾಗಿ ನಿಂತುಕೊಳ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಜನ್ಮದಿನವನ್ನ ಬಹಳಷ್ಟು ಜನರು ಆಚರಣೆ ಮಾಡ್ಕೊಳ್ತಾರೆ. ಜನ್ಮದಿನದಂದು ಎಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ವೈದ್ಯಕೀಯ ಇದು ಎಲ್ಲರಿಗೂ ಗ್ರಾಮೀಣ ಪ್ರದೇಶದಲ್ಲಿ ಚಿಕಿತ್ಸೆ ಸಿಗುವುದಿಲ್ಲ. ಸರ್ಕಾರಿ ಆಸ್ಪತ್ರೆಗಳು ಬಹಳ ವಿರಳ ಇವೆ. ಕರೋನಾ ಪೀರಿಯಡ್ನಲ್ಲಿ ನಾವು ನೋಡಿದ್ದೀವಿ, ಲಕ್ಷಾಂತರ ಜನರು ಚಿಕಿತ್ಸೆಗೆ ಪಡೆಯದೇನೆ ಸತ್ತು ಹೋದರು. ಮಂಡ್ಯ ನಗರದಲ್ಲಿ ಇವತ್ತಿನ ದಿವಸ ಬೆಂಗಳೂರು ನಗರದಿಂದ ಡಾಕ್ಟರ್ಗಳನ್ನೆಲ್ಲ ಬರಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ, ಯುವಕರಿಗೆ ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ಮಾಡ್ತಕ್ಕಂಥ ಒಂದು ಏರ್ಪಾಟು ಮಾಡಿದ್ದಾರೆ. ಅಂದ್ರೆ ಅವರ ಚಿಂತನೆ ಯಾವ ರೀತಿ ಇದೆ, ಅವರು ಮತ್ತು ಅವರ ಕುಟುಂಬ ಅಂತ ಆಲೋಚನೆ ಮಾಡಲಿಲ್ಲ. ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ವಿಭಾಗದ ಜನರು ನನ್ನ ಕುಟುಂಬದವರು, ನನ್ನ ಕ್ಷೇಮ ಅವರ ಕ್ಷೇಮವಾಗಿರಬೇಕು, ಅವರು ಆರೋಗ್ಯಕರವಾಗಿರಬೇಕು, ಅವರೆಲ್ಲರೂ ಕೂಡ ಅವರ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಅವರಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿ 30 ಕಂಪನಿಗಳನ್ನು ಇಲ್ಲಿ ಬರಮಾಡಿಕೊಂಡಿದ್ದಾರೆ. ಮುದ್ದನಘಟ್ಟ ಮಹಾಲಿಂಗೇಗೌಡ ಮಾತನಾಡಿ, ನನ್ನ ಜೀವನದಲ್ಲಿ ಸಮಾಜ ಸೇವೆಯನ್ನು ಮುಖ್ಯ ಗುರಿಯಾಗಿಸಿಕೊಂಡಿದ್ದೇನೆ. ಅದನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗುತ್ತಿದ್ದೇನೆ. ಅದಕ್ಕೆ ಸಮಾಜದ ಎಲ್ಲಾ ವರ್ಗದ ಜನರಿಂದ ನನಗೆ ಉತ್ತಮ ಸಹಕಾರ ದೊರೆಯುತ್ತಿದೆ. ಉದ್ಯಮದಲ್ಲಿ ಬೆಳವಣಿಗೆ ಕಾಣುವ ಜೊತೆಯಲ್ಲೇ ಸಮಾಜಕ್ಕೆ ಏನಾದರೂ ಸೇವೆ ಸಲ್ಲಿಸಬೇಕೆಂಬ ಹಂಬಲದೊಂದಿಗೆ ರೈತರು, ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೂ ನಿರುದ್ಯೋಗಿಗಳು ಸೇರಿದಂತೆ ಸಮಾಜದ ಹಲವರಿಗೆ ನನ್ನಿಂದಾದ ಸಹಾಯ ಮಾಡುತ್ತಿದ್ದೇನೆ. ಈ ಸೇವೆಯ ಹಿಂದೆ ಯಾವುದೇ ಸ್ವಾರ್ಥವಿಲ್ಲ ಎಂದು ಹೇಳಿದರು. ಈ ದಿನ ನನ್ನ ಆಪ್ತ ಹಿತೈಷಿಗಳು, ಅಭಿಮಾನಿಗಳು, ನಮ್ಮ ಕುಟುಂಬ ವರ್ಗ ಜೊತೆಗೆ ನನ್ನೆಲ್ಲ ಆತ್ಮೀಯರು ನನ್ನ ಅಕ್ಟೋಬರ್ 15ರ ಜನ್ಮದಿನದ ಪ್ರಯುಕ್ತ ಈ ದಿನ ಒಂದು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಾರ್ಯಕ್ರಮದಲ್ಲಿ ರೈತರಿಗೆ ತೆಂಗಿನ ಸಸಿ ವಿತರಣೆ, 50ಕ್ಕೂ ಹೆಚ್ಚು ಸಂಸ್ಥೆಗಳಿಂದ ಉದ್ಯೋಗ ಮೇಳ, ನಗರ ಪಶ್ಚಿಮ ಠಾಣೆ ಪೊಲೀಸರಿಗೆ ಜರ್ಕಿನ್ ವಿತರಣೆ, ಪ್ರಗತಿಪರ 7 ಮಂದಿ ರೈತರಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ, ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ತೆರೆದ ವಾಹನದಲ್ಲಿ ಮುದ್ದನಘಟ್ಟ ಮಹಾಲಿಂಗೇಗೌಡ ಅವರನ್ನು ಮೆರವಣಿಗೆ ಮೂಲಕ ಅಂಬೇಡ್ಕರ್ ಭವನಕ್ಕೆ ಕರೆತರಲಾಯಿತು. ಸಮಾರಂಭದಲ್ಲಿ ಚಂದ್ರವನ ಆಶ್ರಮದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಸೇರಿದಂತೆ ಅನೇಕ ಮಠಾಧೀಶರು ಭಾಗವಹಿಸಿದ್ದರು. ಕನ್ನಡದ ಕಂಪನ್ನು ಅಮೆರಿಕಾದಲ್ಲಿ ಹರಡುತ್ತಿರುವ ಅಕ್ಕ ಒಂದು ದೊಡ್ಡ ಸಂಸ್ಥೆಯಾಗಿದ್ದು, ಅಕ್ಕ ಸಂಸ್ಥೆಗೆ ಸರ್ಕಾರ ಹಾಗೂ ಸ್ವಾಮೀಜಿಗಳ ಬೆಂಬಲವಿದೆ ಎಂದು ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಹೇಳಿದರು. ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಅಮೆರಿಕದ ಅಕ್ಕ ಸಂಸ್ಥೆಯ 25ನೇ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಅಕ್ಕ ಫೈಕೆ ವಾಕಥಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರವಾಗಲಿ ಸಾರ್ವಜನಿಕರಾಗಲಿ ಒಂದು ಕಾರ್ಯಕ್ರಮವನ್ನು ಮಾಡಲು ಎಷ್ಟು ಶ್ರಮವಹಿಸಬೇಕಾಗುತ್ತದೆ. ಆದರೆ ವಿಶ್ವದ ದುಡ್ಡನ್ನ ಅಮೆರಿಕಾದಲ್ಲಿ ಎಲ್ಲಾ ಕನ್ನಡಿಗರನ್ನು ಒಗ್ಗೂಡಿಸಿ ಅಕ್ಕ ಸಂಸ್ಥೆ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ಈ ಕಾರ್ಯಕ್ರಮವನ್ನು 25 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿ ಅಮೆರಿಕದಲ್ಲಿ ಕನ್ನಡ ಒಕ್ಕೂಟದ ಅಕ್ಕ ಅಂತ ಹೇಳಿ ಪ್ರತಿ ವರ್ಷ ಒಂದು ಬಾರಿ ಅಕ್ಕ, ಒಂದು ಬಾರಿ ವಿ.ಪಿ. ಒಕ್ಕಲಿಗರ ಪರಿಷತ್ ಅಮೆರಿಕ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಏಕೈಕ ಸಂಸ್ಥೆ.
ನಮ್ಮ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೇಶ ಅಂದರೆ ಅಮೇರಿಕಾದಲ್ಲಿ ಹೋಗಿ ಈ ಭಾಗದ ರಾಜ್ಯದ ಕನ್ನಡಿಗರು, ಅದರಲ್ಲೂ ಮಂಡ್ಯ ಭಾಗದ, ಮೈಸೂರು ಭಾಗದ, ಬೆಂಗಳೂರು ಭಾಗದ ಜನ ಈ ರಾಜ್ಯದ ಕನ್ನಡಿಗರನ್ನು ಒಟ್ಟಿಗೆ ಸೇರಿಸಿ ಬಹುಶಃ ಪ್ರಾರಂಭ ಮಾಡಿ ಇಲ್ಲಿವರೆಗೆ ನಾವು ಒಂದು ಇವೆಂಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡ್ತೀವಿ. ಒಂದು ಸರ್ಕಾರ ಅಥವಾ ಸಂಘಟನೆ ಅಥವಾ ಜನಪ್ರತಿನಿಧಿಗಳು, ಸಾರ್ವಜನಿಕರು ಎಲ್ಲರೂ ಸೇರಿದ್ರು. ಆದರೆ ಅಲ್ಲಿ ಕನ್ನಡಿಗರು ಮಾತ್ರ ಸೇರಿ ಇಷ್ಟೊಂದು ನಿರಂತರವಾಗಿ ಮಾಡ್ಕೊಂಡ್ಬರ್ತಾ ಇರ್ತಕ್ಕಂಥದ್ದಕ್ಕೆ ಇಡೀ ನಮ್ಮ ರಾಜ್ಯದ ಕನ್ನಡಿಗರ ಪರವಾಗಿ ಅಕ್ಕಾ ಸಂಸ್ಥೆಯ ಫೌಂಡರಿಂದ ಹಿಡಿದು ಇಲ್ಲಿವರೆಗೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾವು ವಿಶೇಷವಾಗಿ ಅಭಿನಂದಿಸಬೇಕಾಗುತ್ತೆ. ಇದಕ್ಕೆ ನಮ್ಮ ಎಲ್ಲರೂ ಫೌಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಮರನಾಥ್ ಗೌಡ್ ಪ್ರಾರಂಭ ಮಾಡಿ 25 ವರ್ಷ ಆಗಿದೆ. ಅವರು ಬರಲಿಕ್ಕಾಗಿಲ್ಲ. ಇವರೆಲ್ಲರ ಜೊತೆ ಅಮೆರಿಕದಿಂದ ಬಂದಿದ್ದಾರೆ. ಈ ಎಲ್ಲ 25 ವರ್ಷ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸ್ಫೂರ್ತಿ ಅಮರನಾಥ್ ಗೌಡ್ರೆ. ಇವರ ಜೊತೆ ಇವತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಮಧುರಂಗಯ್ಯ ಈ ಒಂದು ಮುಂದಿನ ಸೆಪ್ಟೆಂಬರ್ 4, 5, 6 ನಡೀತಕ್ಕಂಥ ಅಕ್ಕ ಕೂಟ ಅಧ್ಯಕ್ಷರಾಗಿ ಜವಾಬ್ದಾರಿ ತಗೊಂಡು ಒಂದು ಟೀಮ್ ಆಗಿ ಕೆಲಸ ಮಾಡಲಿಕ್ಕೆ ನಿಂತಿರ್ತಕ್ಕಂಥ ಮಧುರಂಗಯ್ಯ ಅವನ ಪೂರ್ಣ ವಿದ್ಯಾಭ್ಯಾಸ ಇಲ್ಲೇ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜ್. ಹಾಗಾಗಿ ನಾನು ಮಂಡ್ಯ ಎಲ್ಲ ಸ್ನೇಹಿತರನ್ನ, ಸಾರ್ವಜನಿಕರನ್ನ ನಾನು ಆಹ್ವಾನ ಕೊಡಬೇಕು ಮತ್ತು ಇದರಿಂದ ಬೇರೆ ಬೇರೆ ಚಟುವಟಿಕೆಗಳನ್ನ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಭಾಗದಲ್ಲೂ ನಾನು ಕನಿಷ್ಠ ವಾಕಥಾನ್ ಮಾಡೋಕ್ಕೆ ಅಂಗಡಿಯವರು ಪ್ರೆಸ್ ಮೀಟ್ ಮಾಡೋದು ಅಥವಾ ಬೆಳಗಾಂ ಕಡೆ ಒಂದು, ಗುಲ್ಬರ್ಗ, ಮಂಗಳೂರು. ನಟ ನೆನಪಿರಲಿ ಪ್ರೇಮ್ ಅವರು ಮಾತನಾಡಿ, ನಮ್ಮ ಊರು ನಮ್ಮ ದಾರಿ ಎಂಬ ಕಾರ್ಯಕ್ರಮವನ್ನು ಮಧುರಂಗಯ್ಯ ಅವರು ಮಂಡ್ಯದಲ್ಲಿ ಆಯೋಜಿಸಿದ್ದಾರೆ. ಕಾರಣ ಇಷ್ಟೇ, ನಾವು ಎಷ್ಟೇ ಬೆಳೆದರೂ ನಮ್ಮ ಊರನ್ನು ಮರೆಯಬಾರದು ಎಂದು ಅಕ್ಕಾ ಸಂಸ್ಥೆಯ ರಜತ ಮಹೋತ್ಸವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ನಮ್ಮ ಊರು ನಮ್ಮ ದಾರಿ ಅನ್ನೋ ಒಂದು ಕಾರ್ಯಕ್ರಮವನ್ನು ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಧುರಂಗಯ್ಯ ಅವರು ಮತ್ತೆ ಅವರೆಲ್ಲ ಸ್ನೇಹಿತರು, ಅಕ್ಕಾ ಬಳಗ ಮಂಡ್ಯದಲ್ಲಿ ಅಂದ್ಕೊಂಡಿದ್ದಾರೆ. ಕಾರಣ ಏನಂದ್ರೆ, ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಅಮೆರಿಕ ಹೋದ್ರು ಸಹ ನಮ್ಮ ಬೇರನ್ನ, ನಾವು ಹುಟ್ಟಿದ ಊರನ್ನ ಮರಿಬಾರದು ಅನ್ನೋ ಕಾರಣಕ್ಕೆ ಇವತ್ತು 25ರ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನ ತಾವು ಹುಟ್ಟಿದಂತ ಊರಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಂಡ್ಯದಲ್ಲಿ ಆಯೋಜನೆ ಮಾಡಿದ್ದಾರೆ. ನೀವೆಲ್ಲರೂ ಸಹ ಸೇರಿ ಇದಕ್ಕೆ ಒಂದು ಬಹು ಸಮ್ಮತವನ್ನ ಕೊಟ್ಟು ಎಲ್ಲರೂ ಬಂದು ಈ ಮ್ಯಾರಥಾನಲ್ಲಿ ಭಾಗವಹಿಸಿದ್ದೀರಾ. ಎಲ್ಲರೂ ಹೃತ್ಪೂರ್ವಕ ವಂದನೆಗಳು. ಸ್ಪೆಷಲ್ ಆಗಿ ಮಧುರಂಗಯ್ಯ ಅವರಿಗೆ ಹಾಗೂ ಅಕ್ಕಾ ತಂಡಕ್ಕೆ ಎಲ್ಲ ಸ್ನೇಹಿತರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ, ಕಳೆದ 25 ವರ್ಷಗಳಿಂದ ಕನ್ನಡ ಕಂಪನ್ನು ಅಮೆರಿಕಾದಲ್ಲಿ ಅಕ್ಕಾ ಸಂಸ್ಥೆ ಸೂಸುತ್ತಿದೆ. ಕಳೆದ 20 ವರ್ಷಗಳಿಂದ ನಾವೆಲ್ಲರೂ ಅಮೆರಿಕಾದಲ್ಲಿ ಅಕ್ಕಾ ಸಂಸ್ಥೆ ಆಯೋಜಿಸುವ ಕನ್ನಡ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದೇವೆ. ಮಧುರಂಗಯ್ಯ ಅವರ ಸಾರಥ್ಯದಲ್ಲಿ ಅಕ್ಕಾ ಸಮ್ಮೇಳನದ ಕುರಿತು ದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡಿಸಲು 5K ವಾಕಥಾನ್ ಹಮ್ಮಿಕೊಳ್ಳಲಾಗಿದೆ ಎಂದರು. ಒಂದು ತಿಂಗಳ ಹಿಂದೆ ಅಂಗಾಂಗ ದಾನಕ್ಕಾಗಿ ನಿಮ್ಮ BG ನಗರದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆ ಮುಖಾಂತರ ನಡೆದಂಥ ಆ ಒಂದು ವಾಕಥಾನ ಕಾರ್ಯಕ್ರಮ ನೆನಪಿರಬೇಕಾದ್ರೆ, ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ನಮ್ಮೆಲ್ಲ ಹುಡುಗರು ಬಂಧುಗಳು ಬಂದು ಕನ್ನಡ ಜಾಗೃತಿಯನ್ನ ಕಾರ್ಯಕ್ರಮ ಅಲ್ಲಿ ಮಾಡೋದಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ನಾಡಿನಲ್ಲಿಯೇ ಕನ್ನಡದ ಪ್ರಾಮುಖ್ಯತೆಯನ್ನ ಹೇಳಲಿಕ್ಕೋಸ್ಕರ ಮತ್ತು ಅಲ್ಲಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಕರೀಲಿಕ್ಕೋಸ್ಕರ ಇವತ್ತು ಬಹು ವಿಶೇಷವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ. ಮಧುರಂಗಯ್ಯ ಈ ಭಾಗದಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ, ಇಲ್ಲೇ ಓದಿದಂತಹ, ನಿಮ್ಮ ಆದಿಚುಂಚನಗಿರಿ NE ಕಾಲೇಜಿನಲ್ಲಿ ಓದಿ ಅಮೆರಿಕಾದಲ್ಲಿ ನೆಲೆಸಿ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾದರಿ, ಕೇವಲ ಒಬ್ಬ ಬಂದಿಲ್ಲ, ಅವರ ಜೊತೆಯಲ್ಲಿ ಹಲವಾರು ಮಂದಿ ಇಲ್ಲಿ ಓದಿ ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ನಮ್ಮ ಬೇರುಗಳನ್ನು ಮರೆಯಬಾರದು ಅನ್ನೋ ಕಾರಣಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು, ಸಂದೇಶವನ್ನು ಕೊಡಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಭಾಷೆ, ನಮ್ಮ ಜಲ ಎಂದು ಕೂಡ ನಾವು ಮರೆಯಬಾರದು. ಈ ಸಂದರ್ಭದಲ್ಲಿ ಈಗಾಗಲೇ ಹೇಳಿದಾಗೆ ರೆಡ್ ಕ್ರಾಸ್ ಸಂಸ್ಥೆಯವರು, ವನ್ಯಜೀವಿ ಸಂರಕ್ಷಣಾ ಸಂಸ್ಥೆಯವರು ಎಲ್ಲರ ಸಹಯೋಗದಲ್ಲಿ ನಡೀತಾ ಇರ್ತಕ್ಕಂಥ ಈ ವಾಕಥಾನ್ ಮ್ಯಾರಥಾನ್ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ವರ್ಷ ಅಮೆರಿಕ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸಂವಿಧಾನವನ್ನ ಎಲ್ಲಿ ರಚನೆ ಮಾಡಿ ಓದಿ ಮೊದಲ ಕ್ಯಾಪಿಟಲ್ ಸಿಟಿ ಅಂತ ಪ್ರಸಿದ್ಧಿಯಾಗಿತ್ತು ಅಂತ ಫಿಲಡೆಲ್ಫಿ ನಗರದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥ.
ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಪುಟ್ಟರಾಜು, ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್, ನಗರಸಭೆ ಅಧ್ಯಕ್ಷ ಎಂಬಿ ಪ್ರಕಾಶ್, ಜಿಲ್ಲಾಧಿಕಾರಿ ಡಾ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ಉಪವಿಭಾಗಾಧಿಕಾರಿ ಶಿವಮೂರ್ತಿ, ತಹಶೀಲ್ದಾರ್ ವಿಶ್ವನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬದುಕು ಕಟ್ಟಿಕೊಡಲು ಶ್ರಮಿಸಿದ ಹಿರಿಯರ ತ್ಯಾಗ ಸ್ಮರಿಸುವುದು ಅತ್ಯಗತ್ಯ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ಹೇಳಿದರು. ಮದ್ದೂರು ತಾಲೂಕಿನ ಕಾಡುಕೊತ್ತನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಗಾಯಕರ ಟ್ರಸ್ಟ್, ಎಸ್ಡಿ ಜಯರಾಮ್ ಆಸ್ಪತ್ರೆ ಮಂಡ್ಯ ವತಿಯಿಂದ ಆಯೋಜಿಸಿದ್ದ ಅಪ್ಪನ ಸವಿ ನೆನಪು ಸಂಸ್ಮರಣಾರ್ಥ ಅಪ್ಪನ ಪುತ್ಥಳಿ ಅನಾವರಣ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಸಮಾರಂಭಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇತ್ತೀಚಿನ ಕಾಲಮಾನದಲ್ಲಿ ಹಿರಿಯರ ಶ್ರಮ ಮತ್ತು ತ್ಯಾಗವನ್ನು ಸ್ಮರಿಸಿಕೊಳ್ಳುವುದು ದೂರವಾಗುತ್ತಿದೆ. ನಾವೆಲ್ಲ ನೋಡಿದ್ದೇವೆ, ಅನೇಕರು ತಮ್ಮ ವಿದ್ಯಾಭ್ಯಾಸ ಮಾಡಿದ ಮೇಲೆ ಉದ್ಯಮ ಮಾಡುತ್ತಾರೆ. ಅದರಲ್ಲೇ ಕಳೆದು ಹೋಗುವ ಜನರ ನಡುವೆ ತಂದೆ ತಾಯಿ ಸ್ಮರಿಸಿ ಹುಟ್ಟೂರಿಗೆ ಕೊಡುಗೆ ನೀಡುವುದು ಅಪರೂಪ ಎಂದು ನುಡಿದರು. ವಿದ್ಯಾಭ್ಯಾಸ ನೀಡಿದ ಶಾಲೆ, ಗ್ರಾಮದಲ್ಲಿ ಕಳೆದ ಬಾಲ್ಯ, ಜೀವನದ ಸಮಯವನ್ನು ಮರೆಯುವ ಜನತೆ ಹೆಚ್ಚಿದ್ದಾರೆ. ಇಂಥ ಕಾಲಘಟ್ಟದಲ್ಲಿ ಡಾಕ್ಟರ್ ಮಾದೇಶ್ ಮತ್ತು ಡಾಕ್ಟರ್ ಕಿರಣ್ ಕುಮಾರ್ ಅವರು ತಮ್ಮ ಹುಟ್ಟೂರಿನಲ್ಲಿ ಹಿರಿಯರನ್ನು ಸ್ಮರಿಸಿ ಗೌರವಿಸಿ ಆರೋಗ್ಯ, ರಕ್ತದಾನ, ಸಮಾಜ ಸೇವೆ ಮಾಡುತ್ತಿರುವುದು ಮಾದರಿಯಾಗಿದೆ ಎಂದು ಹೇಳಿದರು. ಬಹಳ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಡಾಕ್ಟರ್ ಮಾದೇಶ್ ಮತ್ತು ಅವರ ಸಹೋದರರು ಸೇರಿ ಮಾಡ್ತಾ ಇದ್ದಾರೆ. ನಾವೆಲ್ಲ ನೋಡಿದ್ದೀವಿ, ಅನೇಕರು ಏನು ತಮ್ಮ ವಿದ್ಯಾಭ್ಯಾಸ ಎಲ್ಲ ಮಾಡ್ತಾರೆ, ಮಾಡಿದ ನಂತರ ಏನೋ ಒಂದು ಪ್ರೊಫೆಷನ್ಗೆ ಹೋಗ್ತಾರೆ, ಅಂದರೆ ಯಾವುದೋ ಒಂದು ಜಾಬ್ ತೊಗೋಬೋದು ಅಥವಾ ಯಾವುದೋ ಒಂದು ಉದ್ಯೋಗ ಮಾಡಿಕೊಂಡು ಇರ್ತಾರೆ. ಅದಾದಮೇಲೆ ಅವರು ಅದೇ ಒಂದು ಇದರಲ್ಲಿ ಕಳೆದೋಗಿಬಿಡ್ತಾರೆ, ಮತ್ತೆ ಆ ಗ್ರಾಮ ಕಡೆ ವಾಪಸ್ ಬರಲ್ಲ. ಎಲ್ಲಿ ತಮ್ಮ ಬಾಲ್ಯವನ್ನು ಕಳೆದಿದ್ರು ಅಥವಾ ಎಲ್ಲಿ ತಮ್ಮ ಜೀವನದ ಒಂದು ಪ್ರಾರಂಭವನ್ನು ಮಾಡಿದ್ರು ಅಂಥ ಜನರ ಮಧ್ಯೆ ಇದ್ದು ಅಂಥವ್ರನ್ನ ಮರೆತು ಹೋಗುವಂಥ ಒಂದು ಕಾಲದಲ್ಲಿ ಮಹದೇಶ್ ಅವರು ಒಂದು ಸಮಾಜಮುಖಿಯಾದ ಒಂದು ಕೆಲಸವನ್ನು ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ. ಈ ಹಿಂದೆಯೂ ಸಹಿತ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ನನಗೂ ಸಹಿತ ಆಹ್ವಾನ ನೀಡಿದರು. ನಾನು ಕಾರಣಾಂತರಗಳಿಂದ ಆ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಆದರೆ ಇವತ್ತು ನಾನು ಬಂದ ಮೇಲೆ ಅನಿಸ್ತಾ ಇದೆ, ಅವರು ಏನು ಈ ಒಂದು ಚಿಕಿತ್ಸಾ ಶಿಬಿರ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಅದ್ರ ಜೊತೆಗೆ ನಾವು ನೋಡ್ತಾ ಇದ್ದಂಗೆ ಹಿರಿಯರಿಗೆ, ಈ ಗ್ರಾಮದ ಹಿರಿಯ ನಾಗರಿಕ ಯಾರಿದ್ದಾರೆ ಅವರಿಗೆಲ್ಲ ಕರೆದು ಸನ್ಮಾನ ಮಾಡಿಸುವುದು ನೋಡಿ ನನಗೆ ಬಹಳ ಖುಷಿ ಆಯಿತು. ಈ ಥರದ್ದು ಹಿರಿಯರನ್ನು ನೆನೆಯುವ ಕೆಲಸಗಳು ಆಗಬೇಕು. ನಾವು ಏನಾಗ್ತದೆ, ನಾವು ದೊಡ್ಡವರಾದ ಮೇಲೆ ಹಿರಿಯರನ್ನು ಮರ್ತೋಗುವಂಥ ಕಾಲಮಾನ ಇದಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಗ್ರಾಮದಲ್ಲಿ ಯಾರ್ಯಾರು ಹಿರಿಯರಿದ್ದಾರೆ, ಮುಖ್ಯವಾಗಿ ಅವರ ತಂದೆ ಜೊತೆ ಯಾರು ಒಡನಾಟ ಇಟ್ಕೊಂಡಿದ್ರು ಅಂಥವ್ರನ್ನೆಲ್ಲನೂ ಕರೆದು ಇವತ್ತು ಸನ್ಮಾನ ಮಾಡಿದ್ದಾರೆ. ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯ ಅಂತೇಳಿ ನಾನು ಹೇಳಿಕೆ ಬಯಸ್ತೇನೆ. ಮತ್ತು ಇವತ್ತಿನ ಕಾರ್ಯಕ್ರಮ ಏನು ಚಿಕಿತ್ಸಾ ಶಿಬಿರ ಏನು ತಪಾಸಣೆ ಮಾಡ್ತಾ ಇದ್ದಾರೆ, ಭಾಳ ಒಂದು ಒಳ್ಳೆಯ ಕಾರ್ಯ. ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಇವತ್ತಿನ ದಿನಗಳಲ್ಲಿ ನಾವು ಸಾಕಷ್ಟು ಕಾಯಿಲೆಗಳನ್ನು, ರೋಗಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿಯೂ ಮುಖ್ಯವಾಗಿ ಹಳ್ಳಿಗಳಲ್ಲಿ ಭಾಳಷ್ಟು ಜನರಿಗೆ ಒಂದು ಅರಿವು ಇರುವುದಿಲ್ಲ. ಯಾವಾಗೋ ಒಂದ್ಸಲ ಏನೋ ಆಯ್ತು ಅಂತೇಳಿ ಆಸ್ಪತ್ರೆಗೆ ಹೋದಾಗಲೇ ಗೊತ್ತಾಗ್ತದೆ ಅವ್ರಿಗೆ ಏನೋ ಒಂದು ದೊಡ್ಡ ರೋಗ ಇದೆ, ಮೊದಲೇ ಬರಬೇಕಾಗಿತ್ತು ಅಂತೇಳಿ ಆಸ್ಪತ್ರೆಗೆ ಬಂದಾಗ ಡಾಕ್ಟರ್ಗಳು ಹೇಳ್ತಾರೆ. ಆವಾಗ ಕಾಲು ಮೀರಿ ಹೋಗಿರ್ತದೆ, ಅದನ್ನು ಸರಿಪಡಿಸಲಾರದಷ್ಟು ಗುಣಪಡಿಸಲಾರದಂಥ ಒಂದು ಸ್ಥಿತಿಗೆ ಬಂದಿರ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಎಲ್ಲರಿಗೂ ಕೇಳ್ಕೊಳ್ಳೋದೇನಂತಂದರೆ, ಆರೋಗ್ಯ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ನಿಮ್ಮಲ್ಲಿ ಉತ್ತಮ ಆರೋಗ್ಯ ಇದ್ದರೆ ನೀವು ಏನೆಲ್ಲ ಸಾಧನೆ ಮಾಡ್ಬೋದು, ಏನೆಲ್ಲ ಹೆಚ್ಚಿನ ದುಡ್ಡು ಗಳಿಸ್ಬೋದು, ಆಸ್ತಿ ಮಾಡ್ಬೋದು, ಎಲ್ಲ ಮಾಡ್ಬೋದು. ನೀವೇ ಇಲ್ಲ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಎಲ್ಲರೂ ನಮ್ಮ ಎಸ್ಪೆಷಲಿ ಹಳ್ಳಿಯ ಜನ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು. ಪ್ರತಿ ವರ್ಷಕ್ಕೊಮ್ಮಾದರೂ ಪೂರ್ತಿ ಬಾಡಿ ಚೆಕಪ್, ಏನು ಬ್ಲಡ್ ಚೆಕಪ್ ಇರ್ತದೆ, ಯೂರಿನ್ ಟೆಸ್ಟ್ ಇರ್ತದೆ, ಇದನ್ನು ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲಾ ಆವರಣದಲ್ಲಿ ಬೃಹತ್ ಆರೋಗ್ಯ ತಪಾಸಣೆಯಲ್ಲಿ ಸಾವಿರಾರು ಮಂದಿ ಆರೋಗ್ಯ ತಪಾವಣೆ ಮಾಡಿಕೊಂಡು ಔಷಧಿ ಪಡೆದರು. ರಕ್ತದಾನಿಗಳು ನೀಡಿದ ರಕ್ತವನ್ನು ಮಿಮ್ಸ್ ರಕ್ತನಿಧಿ ಕೇಂದ್ರದ ಸಿಬ್ಬಂದಿಗಳು ಸಂಗ್ರಹಿಸಿಕೊಂಡರು. ಹಿರಿಯ ನಾಗರಿಕರನ್ನು ಗಣ್ಯರು ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಿಎಸ್ ವೀರಯ್ಯ, ಕವಿ ಡಾಕ್ಟರ್ ಚಂದ್ರಶೇಖರ್, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವೀರಭದ್ರಯ್ಯ, ಜಿಲ್ಲಾ ಗಾಯಕರ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಮಹದೇಶ್ ಮಂಜುನಾಥ್, ವೈದ್ಯರಾದ ಡಾಕ್ಟರ್ ಕಿರಣ್ ಕುಮಾರ್, ಗಾಯಕ ಡಾಕ್ಟರ್ ಮಹದೇವಸ್ವಾಮಿ, ಯರಹಳ್ಳಿ ಪುಟ್ಟಸ್ವಾಮಿ ಮತ್ತಿತರರಿದ್ದರು.
ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ 2 ದಿನದಿಂದ ಬಿದ್ದ ಭಾರೀ ಮಳೆಗೆ ಕುಸಿದು ಬಿದ್ದ ಮನೆಗಳು ಹಾಗೂ ಮಳೆಯಿಂದ ಕೆರೆಕಟ್ಟೆಗಳು ತುಂಬಿ ಹರಿಯುತ್ತಿದೆ. ಹೊಳಲು ಗ್ರಾಮದ ಚಿಕ್ಕತಾಯಮ್ಮ ಲೇಟ್ HC ದೊಡ್ಡೇಕ್ರೋಡರ HD ರಾಜೇಶ್ ವಾಸದ ಮನೆ ನಿನ್ನೆ ಬಿದ್ದ ಭಾರೀ ಮಳೆಯಿಂದ ಮನೆಯ ಗೋಡೆ ಕುಸಿದು ಮನೆಯಲ್ಲಿರುವ ವಸ್ತುಗಳೆಲ್ಲ ಹಾನಿಯಾಗಿದ್ದು ಸುಮಾರು 1 ಲಕ್ಷ ರೂಪಾಯಿಗಳಷ್ಟು ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಹಾಗೂ ಗ್ರಾಮದ HC ತಿಮ್ಮೇಗೌಡ ಬಿನ್ ಚಿನ್ನಗಿರಿಗೌಡ ಹಳೆ ಮನೆ ವಾಸದ ಮನೆ ಸಂಪೂರ್ಣ ಕುಸಿದು ಬಿದ್ದು ಸುಮಾರು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಎಂದು ತಿಳಿಸಿದ್ದಾರೆ. ವಿಷಯ ತಿಳಿದ ಮಂಡ್ಯ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಯಾದ H ವಿಶ್ವನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಮನೆಯವರನ್ನ ವಿಚಾರಿಸಿ ಪರಿಶೀಲಿಸಿ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪರಿಹಾರ ನೀಡುವ ಬಗ್ಗೆ ತಿಳಿಸಿದರು. ಮಳೆಯಲ್ಲಿ ಹೊಳಲು ಗ್ರಾಮದಲ್ಲಿ 2 ಮನೆ ಹಾನಿಯಾಗಿದೆ ಅಂತ ನನಗೆ ಇನ್ಫಾರ್ಮೇಷನ್ ಬಂದಿದೆ. 1 ಮನೆ ನಾನು ವಿಸಿಟ್ ಮಾಡೋಕ್ಕೆ ಬಂದಿದ್ದೀನಿ. ಓಕೆ, ನೋಡ್ರೆ ಹಿಂದಿನ ಗೋಡೆ ಎಲ್ಲ ಕುಸಿದಿದೆ. ಸರ್ಕಾರದ್ದು SDRF NDRF ಗೈಡ್ಲೈನ್ಸ್ ಪ್ರಕಾರ ನಾವಿದು ಈ ಮನೆ ಯಾರ ಹೆಸರಿದೆ, ಅವ್ರು ಏನು ಖಾತೆ ಇದೆ, ಮತ್ತು ನಮ್ಮ ಇಂಜಿನಿಯರ್ ಕಳಿಸ್ತೀವಿ. ಅವ್ರು ಏನು ಎಷ್ಟು ಪರ್ಸೆಂಟೇಜ್ ರಿಪೋರ್ಟ್ ಆಗ್ತಾರೆ ಅದನ್ನು ನೋಡ್ಬಿಟ್ಟು ನಾವು SDRF NDRF ಗೈಡ್ಲೈನ್ಸ್ ಪ್ರಕಾರ ಅವ್ರಿಗೆ ಏನು ಪರಿಹಾರ ಬೇಕೋ ಅದನ್ನು ನಾವು ಶೀಘ್ರದಲ್ಲೇ ಕೊಡಿಸ್ಕೊಡ್ತೀವಿ. ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕರಾದ RI ಮನೋಹರ್, ಗ್ರಾಮ ಆಡಳಿತಾಧಿಕಾರಿ C ಗುಣಶೇಖರ್, ಸಹಾಯಕ ರಾಜೇಶ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ HB ದೊಡ್ಡೇಗೌಡ ಹಾಗೂ ಮಾಜಿ ಅಧ್ಯಕ್ಷರಾದ HB ನಾಗರಾಜ್, ಮಂಡ್ಯ ಮುದ್ರಣಾಲಯ ನಿರ್ದೇಶಕರಾದ HS ನಂದೀಶ್, ಮಾಜಿ ಗ್ರಾಮ ಅಧ್ಯಕ್ಷ HD ರವಿ ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಬಾಚನಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 948ರಲ್ಲಿ ಸಾರಿಗೆ ಬಸ್ಗಳ ನಡುವೆ ಸರಣಿ ಅಪಘಾತದಲ್ಲಿ 2 ಮಹಿಳೆಯರು ಸಾವನ್ನಪ್ಪಿ 70ಕ್ಕೂ ಅಧಿಕ ಮಂದಿ ಗಾಯಗೊಂಡಿರುವ ಘಟನೆ ಭಾನುವಾರ ಸಂಜೆ ನಡೆದಿದೆ. ತಾಲೂಕಿನ ಬಾಚನಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 948ರಲ್ಲಿ ಭಾನುವಾರ ಸಂಜೆ ಕೊಳ್ಳೇಗಾಲ ಕಡೆಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದ KSRTC ಬಸ್ನ ಟೈರ್ ಸ್ಫೋಟಗೊಂಡು ಚಾಲಕನ ನಿಯಂತ್ರಣ ತಪ್ಪಿ ಮಳವಳ್ಳಿಯಿಂದ ಕೊಳ್ಳೇಗಾಲ ಕಡೆಗೆ ಹೋಗುತ್ತಿದ್ದ ಮತ್ತೊಂದು ಸಾರಿಗೆ ಬಸ್ಗೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಮಳವಳ್ಳಿ ಕಡೆಯಿಂದ ಬಂದ ಇನ್ನೊಂದು ಸಾರಿಗೆ ಬಸ್ ಸಹ ಡಿಕ್ಕಿಯಾಗಿದೆ. ಘಟನೆಯಲ್ಲಿ ಸಾರಿಗೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಸುಮಾರು 60 ವರ್ಷದ ಮಹಿಳೆ ಮಳವಳ್ಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ. ಸುಮಾರು 50 ವರ್ಷದ ಮತ್ತೊಬ್ಬ ಮಹಿಳೆಯು ಚಿಕಿತ್ಸೆಗೆ ಫಲಕಾರಿಯಾಗದೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಗ್ರಾಮಾಂತರ ಪೊಲೀಸರು ಮೃತ ಮಹಿಳೆಯರ ವಿಳಾಸ ಪತ್ತೆಗೆ ಮುಂದಾಗಿದ್ದಾರೆ. 3 ಸಾರಿಗೆ ಬಸ್ಗಳಲ್ಲಿ ಪ್ರಯಾಣಿಸುತ್ತಿದ್ದ ವಿವಿಧ ಜಿಲ್ಲೆಯ 80ಕ್ಕೂ ಅಧಿಕ ಮಂದಿ ಪ್ರಯಾಣಿಕರಿಗೆ ತೀವ್ರವಾಗಿ ಗಾಯಗಳಾಗಿವೆ. ಅಲ್ಲದೆ 70ಕ್ಕೂ ಅಧಿಕ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, CPI BS ಶ್ರೀಧರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.